भैया ಚೆನ್ನಾಗಿದೆ ಈ ಥರ ಬರೀ ಇವಾಗ 10 ನಿಮಿಷ ಮುಂಚೆ ನಿಧಾನಕ್ಕೆ ಬರ್ತಿದ್ದೆ, ಇನ್ನೇನು ನಾವು ಜೋರಾಗಿ ಬಂದು ಗುದ್ಬಿಟ್ರು. ನನ್ನ ಗಾಡಿ ತಳ್ಕೊಂಬಂದು ಪಲ್ಟಿ ಹೊಡೆದ್ಬಿಡ್ತು. ನನ್ನ ಗಾಡಿ ಪಲ್ಟಿ ಹೊಡೆದ್ಮೇಲೆ ಈ ಕಾರ್ ಗುದ್ದಿದ್ರು ಅವರು. ಆ ಗಾಡಿ ಅವರೇ ಬಂದು ಗುದ್ದಿರೋದು. ನನ್ನ ಆಟೋ ಹೊಡೆದು ನನ್ನ ಆಟೋ ಪಲ್ಟಿ ಹೊಡೆದ್ಮೇಲೆ ಈ ಕಾರು ಗುದ್ದಿದ್ದಾರೆ. ಈ ಕಾರು ಗುದ್ದಿದ್ದಾರೆ. ನಮ್ಮ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ. ನಮಗೆ ಸರಿಯಾಗಿ ನೋಡಿ ನಿಮ್ಮ ಗಾಡಿ ಯಾವ ಬೈಕಲ್ಲಿ ಬರ್ತಿದ್ದೆ, ಹಿಂದ್ಗಡೆ ಬಂದು ಗುದ್ದಿದ್ದು. ನಾನು ಪಲ್ಟಿ ಹೊಡೆದು ಕೆಳಗಡೆ ನನ್ನ ನೋಡಿಲ್ಲ ಮೇಡಮ್. ಸಡನ್ ನಮ್ಗೆ ಏನಾಯ್ತು ನನಗೆ ಗೊತ್ತಿಲ್ಲ. ಸಡನ್ನಾಗಿ ಹಿಂದ್ಗಡೆ ಬಂದು ಗಾಡಿ ಗುದ್ದು ನಾನು ಬಿದ್ದೆ ಕೆಳಗೆ ಅಷ್ಟೇ. ಮಹೇಶ್ ಅಂತ ನನ್ನ ಗಾಡಿ ಫುಲ್ಲೆಲ್ಲ ಇದಾಗೈತೆ. ನನ್ನ ಗಾಡಿ ರೆಡಿ ಮಾಡಿಸ್ಕೊಟ್ಟು ಸಾಕು ನನಗೆ. ಅದರಿಂದ ನಾವು ಕೆಲಸ ಮಾಡೋದು ಅದನ್ನೇ ಗಾಡಿನೇ ಈ ಥರ ಆಗ್ಬಿಟ್ಟು ನಾವೇನು ಮಾಡ್ಬೇಕು ಹೇಳಿ. ಹಿಂದ್ಗಡೆ ಐತೆ ನೋಡಿ ಟೂ ವೀಲರ್. ನೀವೀಗೇನು ನೋಡ್ತಾ ಇದ್ದೀರಾ, ಇದೇ ಕಾರಿನ ಚಾಲಕ ಅಪಘಾತ ಮಾಡಿರುವಂತಹ ಮಾಹಿತಿ ಇರುವಂಥದ್ದು. ಅಂದರೆ ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವ ಪ್ರಕಾರ ಆತ ಕುಡಿದು ಗಾಡಿ ಓಡಿಸಿದ್ದ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಇದು ದುಬಾರಿ ಓಲ್ವೋ ಕಾರು. ಈ ಕಾರಿನ ಮಾಲೀಕ ಡ್ರೈವಿಂಗ್ ಮಾಡಿಕೊಂಡು ಸುಮಾರು 4:30 ಹೊತ್ತಿಗೆ ಈ ರಸ್ತೆಯಲ್ಲಿ ಬರ್ತಾ ಇದ್ರು. ಈಗ ನೋಡ್ತಾ ಇರ್ಬೋದು ನೀವು, ಡಿವೈಡರ್ಗೆ ಗುದ್ದಿದ್ದಾರೆ. ಡಿವೈಡರ್ಗೆ ಗುದ್ದಿ ಈ ಭಾಗದಲ್ಲಿ ಬಿದ್ದಿರುವಂಥದ್ದು. ಇಲ್ಲಿ ಒಳಗಡೆ ಇರುವಂತಹ ಇಡೀ ಕಾರಿನ ಸಂಪೂರ್ಣ ಭಾಗವೂ ಕೂಡ ನಜ್ಜುಗುಜ್ಜಾಗಿ ಹೋಗಿದೆ. ಕಾರಿನ ಒಳಭಾಗದಲ್ಲಿ ಇರುವಂತಹ ಏರ್ ಬ್ಯಾಗ್ ಎಲ್ಲ ಕೂಡ ಓಪನ್ ಆಗಿರುವಂತಹ ದೃಶ್ಯಾವಳಿ ಈ ಭಾಗದಲ್ಲಿ ಕಾಣ್ತಾ ಇರುವಂತಹದ್ದು. ಕಾರಿನ ಏರ್ ಬ್ಯಾಗ್ ಕೂಡ ಓಪನ್ ಆಗಿರುವಂತಹ ದೃಶ್ಯಾವಳಿ ಕಾಣ್ತಾ ಇದೆ. ಅದರ ಜೊತೆಗೆ ನೀವು ಅಲ್ಲಿ ಗಮನಿಸ್ತಾ ಇದ್ರೆ ಅಲ್ಲೊಂದು ಕಾರನ್ನ ಕೂಡ ನಮ್ಮ ವಿಡಿಯೋ ಜರ್ನಲಿಸ್ಟ್ ಎಡ್ವಿನ್ ತೋರಿಸ್ತಾ ಹೋಗ್ತಾರೆ. ಸೊ ಆ ಒಂದು ಕಾರಿನ ಸೈಡಲ್ಲಿ ನಿಲ್ಲಿಸಿರ್ತಾರೆ, ಅಂದರೆ ಕಾರನ್ನ ಒಂದು ಕಾರ್ನರಲ್ಲಿ ಸ್ಟಾಪ್ ಮಾಡಿರ್ತಾರೆ. ನಿಂತಿದ್ದಂತಹ ಕಾರಿಗೆ ಈ ಕಾರಿನ ಚಾಲಕ ಬಂದು ಗುದ್ದಿರುವಂತಹದ್ದು. ಅದರ ಎಫೆಕ್ಟು ಈ ದುಬಾರಿ ಕಾರು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಅವರ ಕಾರಿನ ಓನರ್ ಕೂಡ ನಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ತುಂಬ ಆತಂಕಗೊಂಡು ಮಾತಾಡ್ತಾ ಇದ್ರು. ಸೊ ಇಡೀ ಕಾರಿನ ಬ್ಯಾಕ್ ಸೈಡ್ ಏನಿದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿ ಹೋಗಿದೆ. ನೀವು ಗಮನಿಸ್ತಾ ಇದ್ರೆ ಇವರು ನಿಲ್ಲಿಸಿದಂತಹ ಕಾರು, ಅಂದರೆ ಪಾರ್ಕ್ ಮಾಡಿ ಸೈಡಲ್ಲಿ ನಿಂತಿದ್ದಂತಹ ಕಾರಿಗೂ ಕೂಡ ಗುದ್ದಿರೋದ್ರಿಂದ ಈ ಕಾರು ಕೂಡ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿ ಹೋಗಿರುವಂಥದ್ದು. ಕಾರಿನ ಮಾಲೀಕ ಕೂಡ ಈಗ ಸಿಕ್ಕಾಪಟ್ಟೆ ಆತಂಕದಲ್ಲಿ ಇರುವಂಥದ್ದು. ಅದರ ಜೊತೆಗೆ ಇಲ್ಲೊಂದು ಆಟೋವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈ ಆಟೋ ಏನಿರುತ್ತೆ, ಮೊದಲಿಗೆ ಆ ಬೈಕಿಗೆ ಫಸ್ಟ್ ಗುದ್ದುತ್ತಾರೆ. ಅದಾದಮೇಲೆ ಅಲ್ಲಿ ಫಸ್ಟ್ ಕಾಣಿಸ್ತಾ ಇದೆಯಲ್ಲ ಆ ಬೈಕಿಗೆ ಗುದ್ದುತ್ತಾರೆ. ಆ ಬೈಕಿಗೆ ಗುದ್ದಿರುವಂತಹ ಎಫೆಕ್ಟು ಬೈಕ್ ಸವಾರನ ಕಾಲಿಗೂ ಕೂಡ ಗಾಯ ಆಗುತ್ತೆ. ಜೊತೆಗೆ ಆತನ ಬೈಕಿಗೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿರುವಂಥದ್ದು. ಸಂಪೂರ್ಣವಾಗಿ ಒಂದು ಕಡೆ ಒಳಗೆ ಹೋಗಿರುವಂಥದ್ದು, ಬೆಂಡ್ ಆಗಿರುವಂಥದ್ದನ್ನೆಲ್ಲ ನೀವು ಕಾಣಿಸ್ಬೋದು. ಈ ಬೈಕಿಗೆ ಗುದ್ದ ಮೇಲೆ ಆ ಬೈಕ್ ಚಾಲಕ ಕೆಳಗೆ ಬಿದ್ದ ಮೇಲೆ ಇಲ್ಲಿರುವಂತಹ ಈ ಒಂದು ಆಟೋಗೂ ಕೂಡ ಗುದ್ದುತ್ತಾರೆ. ಆಟೋಗೆ ಗುದ್ದುವಂತಹ ಎಫೆಕ್ಟು ಆಟೋ ಪಲ್ಟಿ ಆಗುತ್ತೆ. ಆಟೋ ಪಲ್ಟಿ ಆದಮೇಲೂ ಕೂಡ ಆತ ಮುಂದೆ ಹೋಗಿ ಕಾರುಗಳಿಗೆ ಗುತ್ತಾನೆ.
ಪಾರ್ಕ್ ಮಾಡಿದಂತಹ ಕಾರಿಗೆ ಗುದ್ದಾನೆ. ಕಾರಿಗೆ ಗುದ್ದರೂ ಕೂಡ ಅವನಿಗೆ ನಿಯಂತ್ರಣ ಸಿಗೋದಿಲ್ಲ. ಅದಾದಮೇಲೆ ಪಕ್ಕದಲ್ಲೇ ಇರುವಂತಹ ಡಿವೈಡರ್ಗೆ ಹೋಗಿ ನೇರವಾಗಿ ಗುದ್ದಾನೆ. ಇದರ ಎಫೆಕ್ಟು ಸರಣಿ ಅಪಘಾತ ಆಗಿರುವಂಥದ್ದು. ಸೊ ಕಾರಿನ ಚಾಲಕ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದರ ಜೊತೆಗೆ ನೀವು ಗಮನಿಸ್ತಾ ಇದ್ರೆ ಇಡೀ ರೋಡೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಜಾಮ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿಯ ರಸ್ತೆಯಲ್ಲಿ ಭೀಕರವಾಗಿ ಅಪಘಾತ ಆಗಿದೆ. ಇದರಲ್ಲಿ ಯಾರಿಗೂ ಕೂಡ ಏನು ಅಂತಹ ದೊಡ್ಡ ಸಮಸ್ಯೆ ಆಗಿಲ್ಲ. ಆದರೆ ಕಾರ್ ಮಾತ್ರ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿರುವಂತಹ ದೃಶ್ಯಾವಳಿ ಕಾಣಸಿಗ್ತಾ ಇದೆ.